ಪಾಪು ಹಿಡ್ಕೊಂಡು ಹೋಗಿ ಎಳ್ಕೊಂಡು ಹೋಗ್ತಾರೆ ಜೋಕಾಲಿ ತಗೊಂಡೋಗಿ. ಎಲ್ಲೋ ಹೇರ್ ಕಟ್ ನಮಗೆ ಅದೇನೋ ಸಡನ್ ಆಗಿ ಜಾಸ್ತಿ ನಿದ್ದೆ ಮಾಡ್ಬೇಕಂತ ಅನ್ಸ್ಬಿಡುತ್ತೆ. ಪಟಾಕಿ ಅಂತ ಯಪ್ಪ ಅವಳಿಗೆ ನಾನ್ ಮಾಡೋ ಅಡ್ಗೆ ಇಷ್ಟ, ನನ್ಗೆ ಅವಳು ಮಾಡೋ ಅಡ್ಗೆ ಇಷ್ಟ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ವೆಜ್ ಸ್ಯಾಂಡ್ವಿಚ್ ಮಾಡಿದ್ದೆ ನಾನು ಬೆಳಿಗ್ಗೆ. ಇಂದಿನ ಈಗ ರೇಖಾ ಮಧ್ಯಾಹ್ನ ಅಡುಗೆ ಮಾಡ್ತಿದ್ದಾಳೆ. ಹಾಗಾಗಿ ಇವನು ಎದ್ದಿದ್ದ, ಸ್ವಲ್ಪ ಮಲಗಿಸ್ದೆ. ಇಷ್ಟು ಮಕ್ಕಳು ಗಲಾಟೆ ಇದ್ರೂ ಅವನು ಆರಾಮ್ಸೆ ನಿದ್ದೆ ಮಾಡ್ತಾ ಇದ್ದಾನೆ. ಅದು ಒಂದು ಟೆನ್ಷನ್. ಎದ್ರೂ ಹಠ ಮಾಡಲ್ಲ, ಅದೊಂದು ಇದು. ನಿನ್ನೆ ನೈಟ್ ಅಂತೂ ಸಖತ್ ನಿದ್ದೆ ಮಾಡಿದೆ. ಅದೇನೋ ಸಡನ್ನಾಗಿ ಜಾಸ್ತಿ ನಿದ್ದೆ ಮಾಡ್ಬೇಕಂತ ಅನ್ಸ್ಬಿಡುತ್ತೆ. ಯಾಕೆಂದರೆ ಬೆಳಗ್ಗೆ ಎಲ್ಲ ಸ್ವಲ್ಪ ಟಯರ್ಡ್ ಆಗಿರ್ತೀನಲ್ವಾ, ಹಾಗಾಗಿ ನಿದ್ದೆ ಜಾಸ್ತಿ ಮಾಡ್ಬೇಕಂತ ಅನ್ಸುತ್ತೆ. ಚೆನ್ನಾಗಿ ಹಾಲು ಕೊಡ್ತೀಯಲ್ಲ, ಹಾಲು ಕೊಡೋದ್ರಿಂದನೂ ಟಯರ್ಡ್ ಆಗಿರ್ತಾರೆ. ಮಧ್ಯ ಮಧ್ಯೆ ಎದ್ದೋಳ್ತಾ ಇರ್ತೀನಲ್ಲ ಫ್ರೆಂಡ್ಸ್, ಅದು ಒಂದು ನನಗೆ ಹೆಂಗೆ ಅಂದರೆ ಮಲಗಿಬಿಟ್ಟೆ ಅಂದರೆ ಮತ್ತೆ ಬೆಳಗ್ಗೆನೇ ಎದ್ದೊಳ್ಬೇಕು, ಆ ಥರ ನಾನು ಮಧ್ಯೆ ಮಧ್ಯೆ ಎದ್ದೋಳೋದು ಡಿಸ್ಟರ್ಬ್ ಆಗಿಬಿಡುತ್ತೆ ನನಗೆ. ಸಮಾಧಾನ ಪುರುಷ. ಅವನಿಗೆ ತಲೆ ಸ್ನಾನ ಮಾಡಿಸ್ತೀವಲ್ವ, ಆ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಾನೆ. ಕೆಲವ್ರು ಕೇಳ್ತಾ ಇದ್ರಿ ದಿನಾ ತಲೆ ಸ್ನಾನ ಮಾಡಿಸ್ತೀರಾ ಅಂತ. ವಾರದಲ್ಲಿ 2 ಸಲ ಮಾಡಿಸ್ತೀವಿ ಅಷ್ಟೇ. ಇನ್ನು ಎವ್ರಿ ಡೇ ಸ್ನಾನ ಮಾಡಿಸ್ತೀವಿ, ಮೈ ಸ್ನಾನ ಮಾಡಿಸ್ತೀವಿ. ಕೆಲವೊಂದ್ಸಲ ಅವ್ರು ಬಂದಿಲ್ಲ ಅಂದರೆ ನಾನೇ ಬಟ್ಟೆ ಬಿಸಿನೀರು ಇರುತ್ತಲ್ವ, ಬಟ್ಟೆ ಅದ್ಬಿಟ್ಟು ಒರೆಸ್ತೀನಿ. ಹಾಂ, ಅವಳಿಗೆ ಹೇರ್ ಕಟ್ ಹುಚ್ಚಿಡ್ದ್ಬಿಟ್ಟಿದೆ. ಹೇರ್ ಕಟ್ ಮಾಡಿಸ್ಬೇಕಂತ ಅವಳಿಗೆ. ಯಾವ ಹೇರ್ ಕಟ್ ಬೇಕು ನಿಮಗೆ? ಎಲ್ಲೋ ಹೇರ್ ಕಟ್ ನಮಗೆ. ಪಿಂಕ್ ಹೇರ್ ಕಟ್ ಬೇಡ. ಪಿಂಕ್ ಅದು ಇಲ್ಲ, ಕೆಲವು ಕಾರ್ಟೂನ್ಸ್ ನೋಡ್ತಾಳಲ್ವ, ಮಕ್ಳದ್ದು ಕರ್ಲಿ ಹೇರ್ ಅಥವಾ ಕಲರ್ ಹೇರ್ ಇರುತ್ತಲ್ವ, ಅದನ್ನ ನೋಡಿ ಅವಳು ಹೇಳ್ತಾರೆ. ಬಟ್ ನೋಡೋದ, ನಾನೆಲ್ಲೂ ಹೊರಗಡೆ ಹೋಗಂಗಿಲ್ಲ. ಸೊ ಅವಾಗಾದರೂ ಮಾಡ್ಸೋದ, ನೋಡಬೇಕು. ಅವಳು ತುಂಬ ದಿವಸದಿಂದ ಕೇಳ್ತದಾಳು ಹೇರ್ ಕಟ್ ಮಾಡಿಸು, ನನಗೆ ಹೇರ್ ಕಟ್ ಮಾಡಿಸು ಅಂತ. ಬಟ್ ಹೇರ್ ತುಂಬ ಚೆನ್ನಾಗಿದೆ ಅವಳದು, ಕಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಇನ್ನು ಸ್ವಲ್ಪ ಬೆಳೆದ್ರೆ ಸ್ವಲ್ಪ ಜಡೆ ಎಣಿಬೋದು. ಹಾಂ, ಜಸ್ಟ್ ಕೆಳಗಡೆ ಒಂದೇ ಕಟ್ ಮಾಡಿಸೋಣ ಅಂತ. ಜಡೆ ಎಣಿದ್ರೆ ಸಖತ್ತಾಗಿರುತ್ತೆ ಅವಳಿಗೆ. ಕೇಳಲ್ಲ ಅವಳೆ, ಎದುರು. ನೋಡೋಣ, ಇವತ್ತು ಹೋಗ್ತೀರಾ ಹೇರ್ ಕಟ್ ಮಾಡ್ಸಕ್ಕಂತೆ? ಸರಿ ಫ್ರೆಂಡ್ಸ್, ಇದ್ದಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇರ್ಬೇಕಾ? ಇರ್ಲಿ, ಅಲ್ಲಿ ಏನೇನೋ ಕ್ವಶನ್ ಕೇಳ್ತಾರೆ, ನನಗೆ ಏನು ಅರ್ಥನೇ ಆಗಲ್ಲ ಲೇಡೀಸ್. ಸರಿ ಫ್ರೆಂಡ್ಸ್, ಇನ್ನು ಮಧ್ಯಾಹ್ನದ ಅಡುಗೆ ಇವತ್ತು ರೇಖಾ ಮಾಡ್ತೀನಿ ಅಂದ್ಲು. ಅವಳು ಮಾಡ್ತಾಳೆ, ನಾನು ಹೋಗಿ ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಏನೇನು ಸ್ಪೆಷಲ್ ಮಾಡ್ತಾಳೋ ನೋಡೋಣ. ಏನು ಮಾಡ್ತಾಳೆ, ಏನಾದ್ರು ನಾನ್ ವೆಜ್ ಮಾಡ್ಬೇಕಂತ ಅವಳೆ. ಸರಿ, ಅವಳಿಗೆ ನಾನು ಮಾಡೋ ಅಡುಗೆ ಇಷ್ಟ, ನನಗೆ ಅವಳು ಮಾಡೋ ಅಡುಗೆ ಇಷ್ಟ. ಮನೆ ಎಲ್ಲ ಹೆಂಗೆ ಮಾಡಿದ್ದಾರೆ ನೋಡಿ. ಎದ್ದ ಅವನು, ಮತ್ತೆ ಪಾಪುನು ಅಲ್ಲಿಗೆ ಕರ್ಕೊಂಡೋಗಿ ಮಲಗಿಸ್ಕೊತೀನಿ. ಇನ್ನು ಇಲ್ಲಿ ಬೆಳಗ್ಗೆನೇ ಫ್ರೆಶ್ ಆಗಿ ಸೊಪ್ಪೆಲ್ಲ ತೊಗೊಂಡು ಬಂದು ಮಾರ್ತಾ ಇರ್ತಾರೆ. ಆ ಟೈಮ್ನಲ್ಲೇ ನಾನು ಸೊಪ್ಪುಗಳೆಲ್ಲ ತೊಗೊಳ್ತೀನಿ. ಆ್ಯಂಡ್ ನಮ್ಮನೇಲಿ ಸೊಪ್ಪುಗಳೆಲ್ಲ ಜಾಸ್ತಿಯಾಗೇ ತಿನ್ನೋದು. ಹಾಗಾಗಿ ಬೆಳಗ್ಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ, ಅದರದ್ದೇ ಬೇಳೆ ಸಾರು ಮಾಡ್ತಾ ಇದ್ದಾಳೆ. ನಮ್ಮನೇಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಕಂಪಲ್ಸರಿಯಾಗಿ ಸೊಪ್ಪಂತೂ ತಿಂದೇ ತಿಂತೀವಿ, ಏಕೆಂದರೆ ಫೈಬರ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಇನ್ನು ಆಂಟಿ ಅವಳಿಗೆ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಇವಳು ಸಾರು ಚಿಕನ್ ಮಾಡೋಷ್ಟರಲ್ಲಿ ಆಂಟಿ ರೈಸ್ ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಡ್ತಾರೆ. ಫ್ರೆಂಡ್ಸ್, ನಾವು ಸಾಧಾರಣವಾಗಿ ಹೇರ್ ಡ್ರೈ ಮಾಡಲಿಕ್ಕೆ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀವಿ. ಒಂದು ಗನ್ ಥರ ಇರುತ್ತೆ, ಅದನ್ನು ಆನ್ ಮಾಡಿದ ತಕ್ಷಣ ಗಾಳಿ ಬರುತ್ತೆ, ಅದರಿಂದ ಹೇರ್ ಡ್ರೈ ಮಾಡ್ಕೋತೀವಿ. ಇನ್ನೊಂದೇನೆಂದರೆ, ಕೆಲವು ಜನರು ಹೇರ್ ಸ್ಟೈಲ್ ಮಾಡಲಿಕ್ಕೆ, ಹೇರ್ ಸ್ಟ್ರೈಟ್ ಮಾಡಲಿಕ್ಕೆ ಕೂಂಬನ್ನು ಬಳಸ್ತಾ ಇರ್ತಾರೆ. ಇನ್ನು ಈ ಕೂಂಬೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅದು ಹೀಟ್ ಆಗಿರುತ್ತಲ್ವ, ಸೊ ಅದರಿಂದ ಬಾಚ್ಕೊಂಡಾಗ ಹೇರ್ ಸ್ಟ್ರೈಟ್ ಆಗುತ್ತೆ. ಬೇಕು ಅಂದರೆ ಹೇರ್ ಸ್ಟೈಲಿಂಗ್ ಮಾಡ್ಕೋಬೇಕು ಅಂದರೆ ಹೇರ್ ಸ್ಟೈಲಿಂಗ್ ಕೂಡ ಅದರಲ್ಲಿ ಮಾಡ್ಬೋದು. ಇವೆರಡು ಡಿಫ್ರೆಂಟ್ ಪ್ರಾಡಕ್ಟ್ಸ್. ಅಂದರೆ ಒಂದು ಹೇರ್ ಡ್ರೈ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ಹೇರ್ ಸ್ಟೈಲಿಂಗ್ ಮಾಡ್ಕೊಳ್ಳಿಕ್ಕೆ. ಆದರೆ ನಾನಿವತ್ತು ನಿಮಗೆ ಅಗಾರೋರವರ ಒಂದು ಪ್ರಾಡಕ್ಟನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದೇನಂದರೆ, ಇದರಲ್ಲಿ ಹೇರ್ ಡ್ರೈಯರು ಇರುತ್ತೆ, ಹಾಗೆ ಕೂಮ್ ಕೂಡ ಇರುತ್ತೆ, 2 in 1. ಸೊ ಅವೆರಡು ಪ್ರಾಡಕ್ಟನ್ನು ಕಂಬೈನ್ ಮಾಡಿಬಿಟ್ಟು ಈ ಪ್ರಾಡಕ್ಟನ್ನು ತಯಾರಿಸಿದ್ದಾರೆ. ನೋಡ್ಲಿಕ್ಕಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಯೂಸ್ ಮಾಡ್ಲಿಕ್ಕಂತೂ ತುಂಬ ಈಸಿ ಆಗಿದೆ. ಬಿಸಿ ಗಾಳಿನೂ ಬರುತ್ತೆ, ಜೊತೆಗೆ ಹೇರ್ನ ಕೂಮ್ ಕೂಡ ಮಾಡಬಹುದು.
ಇದನ್ನು ಬಳಸೋದ್ರಿಂದ ಟೈಮ್ ಅಂತೂ ತುಂಬಾ ಸೇವ್ ಆಗುತ್ತೆ. ಯಾಕೆಂದರೆ ಈಗ ನಾವು ಡ್ರೈ ಮಾಡ್ಕೊಳ್ಳೋದಕ್ಕೆ ಬೇರೆದು ಯೂಸ್ ಮಾಡಬೇಕು, ಮತ್ತು ಹೇರ್ ಸ್ಟೈಲಿಂಗ್ ಮಾಡೋದಕ್ಕೆ ಬೇರೆದು ಯೂಸ್ ಮಾಡಬೇಕಲ್ವಾ. ಇವೆರಡು ಇರೋದ್ರಿಂದ ಇದನ್ನು ಯೂಸ್ ಮಾಡೋದ್ರಿಂದ ಟೈಮ್ ಅನ್ನೋದು ತುಂಬ ಸೇವ್ ಆಗುತ್ತೆ. ಆ್ಯಂಡ್ ಯೂಸ್ ಮಾಡೋದು ಕೂಡ ತುಂಬ ಈಸಿಯಾಗಿದೆ. ಬನ್ನಿ ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ. ಇದರಲ್ಲಿ ಗಾಳಿ ಮತ್ತು ಹೀಟ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ನಾನು ಯೂಸ್ ಮಾಡಬೇಕಾದ್ರೆ ಆದಷ್ಟು ಕಡಿಮೆ ಇಟ್ಕೊಂಡು ಯೂಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಅನ್ನಿಸಿದಾಗ ಅದನ್ನು ಜಾಸ್ತಿ ಮಾಡ್ತೀನಿ. ಕೆಲವು ಜನರಿಗೆ ಫ್ರೀಝಿ ಹೇರ್ ಇರುತ್ತೆ, ಅದನ್ನು ಸ್ಟ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವು ಜನರು ಹೇರ್ ಸ್ಟೈಲಿಂಗ್ನ ಮಾಡ್ಕೋಬೇಕು ಡಿಫ್ರೆಂಟ್ ಆಗಿ ಅಂತ ಅಂದ್ಕೊಳ್ತಾರೆ. ಅಂಥವ್ರೆಲ್ಲರಿಗೂ ಇದು ತುಂಬ ಟೈಮ್ ಸೇವ್ ಮಾಡುತ್ತೆ. ಇನ್ನು ರೇಖಾ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ಲು. ಅವಳ ಹೇರ್ ಬಂದ್ಬಿಟ್ಟು ಸ್ವಲ್ಪ ಕರ್ಲಿ ಜಾಸ್ತಿ ಇದೆ. ಅವಳಿಗೆ ಸ್ಟ್ರೈಟ್ ಹೇರ್ ಅಂದರೆ ತುಂಬ ಇಷ್ಟ ಅಂತೆ. ಅದನ್ನು ಟ್ರೈ ಮಾಡ್ತಾ ಇದ್ದಾಳೆ ಅವಳು. ನೋಡಿ ಎಷ್ಟು ಈಸಿಯಾಗಿ ಹೇರ್ ಸ್ಟ್ರೈಟ್ ಆಗ್ತಾ ಇದೆ ಅಲ್ವಾ. ಅದರ ಜೊತೆಗೆ ಬಿಟ್ಟಿರುವಂಥ ಹೇರ್ ಕೂಡ ಡ್ರೈ ಮಾಡ್ತಾ ಇದೆ. ನಮಗೆ ಎಷ್ಟು ಕೂದಲು ಬೇಕೋ ಅದಷ್ಟೇ ಸ್ಟೈಲಿಂಗ್ ಮಾಡಬೇಕು ಅಂದರೂ ಈ ರೀತಿ ಮಾಡ್ಕೋಬಹುದು. ನೋಡಿ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ಇದು ಈಗ ತಾನೇ ಬಾಚಿರುವಂತಹ ಕೂದಲು. ಸೊ ಇದು ಸ್ನಾನ ಮಾಡ್ಕೊಂಡು ಬಂದಮೇಲೆ ಯಾವ ರೀತಿಯಾಗಿದೆ. ಸೊ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ಎರಡಕ್ಕೂ. ಫ್ರೆಂಡ್ಸ್, ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಗಾರೋರವರ ವೆಬ್ಸೈಟ್ನಲ್ಲಿ ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕು ಅಂದರೆ ಅಲ್ಲಿ ಹೋಗ್ಬಿಟ್ಟು ತೊಗೋಬೋದು. ಆ್ಯಂಡ್ ಒಂದು ಮನೇಲಿ ಈ ಥರ ಇತ್ತು ಅಂದರೆ 2 in 1 ತುಂಬಾ ಹೆಲ್ಪ್ ಆಗುತ್ತೆ. ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಚಿನಿಮಾ ಮೋಕ್ಷ ಸೇರಿಕೊಂಡ್ರೆ ಇಬ್ಬರು ಗಲಾಟೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ನಾನು ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ. ನನಗಂತೂ ಊಟ ಇಲ್ಲ ಅಂದರೂ ಒಂದು ಹೊತ್ತು ಅಡ್ಜಸ್ಟ್ ಮಾಡ್ಕೋತೀನಿ. ಬಟ್ ನಿದ್ದೆ ಮಾತ್ರ ನನಗೆ ಕಂಪ್ಲೀಟಾಗಿ ಆಗಬೇಕು. ಒಂದು 1/2 hour ಮಲಗಿಬಿಟ್ಟು ಎದ್ದು ಬಂದೆ. ಇನ್ನೇನು ರೇಖಾ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿ ಸಿದ್ಧ ಮಾಡ್ತಾ ಇದ್ದಾಳೆ. ಚಿಕನ್ ಒಂದು ಆಗಬೇಕಂತೆ. ಇನ್ನೇನು ಊಟ ರೆಡಿ ಆಯಿತು. ಇವತ್ತು ರೆಸ್ಟ್ ನನಗೆ ಮಧ್ಯಾಹ್ನದಿಂದ ಅಡುಗೆ ಮಾಡೋದೇನೂ ಇಲ್ಲ, ಅದಕ್ಕಾಗಿ ಅವಳೇ ಮಾಡ್ತಾ ಇದ್ದಾಳೆ. ಸರಿ, ನಾನು ಆ ಮಕ್ಕಳನ್ನ ನೋಡ್ಕೊತೀನಿ. ಅವ್ರಿಗಂತೂ ಎಂಟರ್ಟೈನ್ ಮಾಡಿ ಸಾಕಾಗ್ಬಿಟ್ಟಿದೆ. ಒಂದು ತಿನ್ನೋಕ್ಕಾದ್ರೂ ಕೇಳ್ತಾರೆ, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಟಿ ವಿಯಲ್ಲಿ ಅದಾದರೂ ಇಡು ಅಂತಾರೆ. ಇಲ್ಲಾಂದರೆ ಅವನು ಪಾಪು ಹಿಡ್ಕೊಂಡು ಹೋಗಿ ಎಳ್ಕೊಂಡು ಹೋಗ್ತಾರೆ ಜೋಕಾಲಿ ತೊಗೊಂಡೋಗಿ. ಸಾಕಾಗೋಗ್ಬಿಟ್ಟಿದೆ ನನಗಂತೂ. ಪಟಾಕಿ ಸೊ ಯಾವಾಗೋ ಬಂದಿರೋದು. ಆಂಟಿ ಹೊರಗಡೆ ಇಟ್ಟಿದ್ರು. ಏನೋ ನಾನು ಸುಮ್ಮನೆ ಹಂಗೆ ಬಂದು ಚೆಕ್ ಮಾಡಿದೆ, ಏನಿದೆ ಇದು ಕವರಲ್ಲಿ ಇಟ್ಟಿದ್ದಾರಲ್ಲ ಅಂತ. ಸೊ ನಾನು ಒಂದ್ಸಲಿನೂ ಆಡಿಲ್ಲ ಲೈಫಲ್ಲಿ ಇದು. ಏನು ಸಿನಿಮಾ ಇದು? ತಿನ್ನೋದೇ ನೆನಪಿರುತ್ತೆ ಅವಳಿಗೆ. ಕ್ಯಾಂಡಿ ನಾನು ಒಂದ್ಸಲಿನೂ ಆಡಿಲ್ಲ. ಪಟಾಕಿ ಅಂತ ಅಯ್ಯಪ್ಪ ಅವಳು ಆಂಟಿ ತಗೊಂಡ್ಬಂದಿದ್ದಾರಂತೆ. ನಾವು ಹೊಡಿತಾ ಇದ್ದೀವಿ. ಚಿನಿಮಾ ಅಂತೇಳಿ ತಗೊಂಡ್ಬಂದಿದ್ದಾರಂತೆ. ಅವಳಿಗೆ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಂತ ಆಚರಿಸ್ತಿರ್ತಾರೆ. ನಾನೇನೋ ನನಗೆ ಅದು ಇದು ಕೊರಿಯರ್ ಎಲ್ಲ ಬರ್ತಾ ಇರುತ್ತಲ್ವಾ. ಸೊ ಬಂದಿತ್ತು. ಸೊ ಅದರಲ್ಲಿ ದೀಪ ಅದೆಲ್ಲ ಬಂದಿತ್ತಾ, ಏನಾದರೂ ಬಂದಿರ್ಬೇಕು ಅಂದ್ಕೊಂಡೆ. ಇವ್ರು ತಗೊಂಡ್ಬಂದಿದ್ದಾರಂತೆ, ನಾವು ಹೊಡಿತಾ ಇದ್ದೀವಿ. ಇವರಿಬ್ಬರಿಗೆ ಅವಾಗವಾಗ ಈ ಥರ ಏನಾದರೂ ಎಂಟರ್ಟೈನ್ ಮಾಡ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಇವನಾದರೂ ಜಗಳ ಮಾಡ್ತಾನೆ, ಅವಳಾದ್ರೂ ಜಗಳ ಮಾಡ್ತಾರೆ. ಮತ್ತು ಅದು ಯಾವಾಗ ಒಂದಾಗಿರ್ತಾರೋ ಏನಪ್ಪ ಗೊತ್ತೇ ಆಗೋದಿಲ್ಲ. ಇವಾಗಂತೂ ಏನಾಗಿದೆ ಅಂದರೆ ಇವಳು ಚೂಡ್ತಾಳೆ ಅವನಿಗೆ, ಅವನು ಇವಳಿಗೆ ಚೂಡ್ತಾನೆ. ಹಾಗಾಗಿ ಫೈಟಿಂಗ್ ಮಾಡ್ತಿರ್ತಾರೆ. ಬಿಡ್ಸೋಕ್ಕೂ ಆಗೋದಿಲ್ಲ. ನನಗೆ ಭಯ ಆಗುತ್ತೆ. ಮಕ್ಕಳಿಗೆ ಅಂದರೆ ಗೊತ್ತಾಗೋದಿಲ್ಲ ಅಲ್ಲ ಅವರಿಗೆ. ಎಲ್ಲಾದರೂ ಹೊಡ್ಕೊಂಬಿಟ್ರೆ ಹೇಗೆ ಅನ್ನೋದು ಟೆನ್ಷನ್ ನನಗೆ. ಅದಕ್ಕಾಗಿ ಅವಾಗ ಹೋಗಿ ಮಧ್ಯೆ ಬಂದು ಮಾತಾಡ್ಸೋದು, ಏನಾದರೂ ತಿನ್ನೋಕ್ಕೆ ಕೊಡೋದು ಅಥವಾ ಡ್ರಾಯಿಂಗ್ ಮಾಡಿಸೋದು, ನನಗೆ ಏನೇನು ನೆನಪು ಬರುತ್ತೋ ಅದೆಲ್ಲ ಮಾಡಿಸ್ತಾ ಇರ್ತೀನಿ ಅವ್ರ ಹತ್ರ. ಏನೋ ಕಿತಾಪತಿ ಮಾಡಿದ್ದಾನೆ. ರೇಖಾ 1-2 ಏಟ್ ಹಾಕಿದ್ದಾಳೆ. ಅದಕ್ಕೆ ಈಗ ಇವಳು ಸಮಾಧಾನ ಮಾಡೋಕ್ಕೆ ಹೋಗಿರೋದು ನೋಡಿ. ಅಳ್ಬೇಡ ಅಣ್ಣ, ಅಳ್ಬೇಡ, ಐ ಆಮ್ ವಿತ್ ಯು ಅಂತೆ. ಅದೇ ಹೇಳಿದ್ನಲ್ವ, ಯಾವಾಗ ಜಗಳ ಆಡ್ತಾರೋ ಯಾವಾಗ ಒಂದಾಗ್ತಾರೋ ಗೊತ್ತೇ ಆಗೋದಿಲ್ಲ. ಚಿನಿಮಾ ಅಂತೂ ಅವನನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಎಷ್ಟು ಅಂದರೆ ಅವಳು ಹೇಳಬೇಕಂದ್ರೆ ಅವಳ ಕೈಯಲ್ಲಿರೋ ತಿಂಡಿ ಇನ್ನೊಬ್ರಿಗೆ ಕೊಡಬೇಕಂದ್ರೆ ಇಷ್ಟ ಆಗಲ್ಲ. ಬಟ್ ಇವನ ಜೊತೆ ಶೇರ್ ಮಾಡ್ಕೋತಾಳೆ. ಅವಳಿಗೆ ತುಂಬ ಇಷ್ಟ ಆಗ್ತಾನೆ ಅವನು. ಅದಕ್ಕಾಗಿ ಶೇರ್ ಮಾಡ್ತಾಳೆ. ಹಗ್ ಕೊಡೋದೇನು ಮುದ್ದು ಕೊಡೋದೇನು ಅವನಿಗೆ. ಫ್ರೆಂಡ್ಸ್, ಇನ್ನು ಈ ಚಿಕನ್ ಬಂದುಬಿಟ್ಟು ಇದಕ್ಕೇನು ನೀರು ಹಾಕಿಲ್ಲ, ಜಸ್ಟ್ ಡ್ರೈ ಮಾಡಿದ್ದಾಳೆ. ಅಂದರೆ ಅನ್ನ ಸಾರಿಗೆ ರಸಮ್ ಜೊತೆಗೆ ಚೆನ್ನಾಗಿರುತ್ತೆ ಈ ಥರ ಡ್ರೈ ಮಾಡೋದ್ರಿಂದ. ಮಸಾಲೆನೂ ಏನೂ ಬೇಕಾಗೋದಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು. ಸೊ ಇನ್ನೇನು ಈಗ ಚಿಕನ್ ಕೂಡ ರೆಡಿಯಾಗಿದೆ. ನಾನು ಊಟ ಮಾಡ್ತಾಯಿದ್ದೀನಿ. ಮಸ್ತಿದೆ ಚಿಕನ್. ಹಂಗೆ ಒಬ್ಬೊಬ್ರ ಕೈ ಮಸಾಲೆ ಎಲ್ಲ ಸೇಮ್ ಹಾಕಿದ್ರೂ ಮಾಡೋ ಕೈ ಇರುತ್ತಲ್ಲ ಬೇರೆ ಇರುತ್ತೆ. ಚಿನ್ಮಾ ಬಾ ಜಲ್ದಿ ಬಾ. ನಾನು ಫಸ್ಟು ಚಿನಿಮಾಗ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ನಾನು ಮಾಡ್ತೀನಿ.
ಅದು ಇದು ಫ್ರೂಟ್ಸ್ ಎಲ್ಲ ತಿಂದಿದ್ದೀನಿ, ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಇನ್ನು ನಮ್ಮ ಮನೆಗೆ ಯಾರೇ ಬಂದ್ರೂ ಏನಾದರೂ ಒಂದು ಸ್ವೀಟ್ ಮಾಡ್ತೀನಿ. ಬಟ್ ಇವತ್ತು ಮನೇಲಿ ಸಿಕ್ಕಾಪಟ್ಟೆ ಸ್ವೀಟ್ಸ್ ಎಲ್ಲ ಇತ್ತು. ಬೆಳಗ್ಗೆಯಿಂದ ಇವರು ಅದನ್ನೇ ತಿಂತಾ ಕೂತ್ಕೊಂಡಿದ್ರು ಮಕ್ಕಳು. ಇನ್ನು ಮತ್ತು ಸ್ವೀಟ್ ಪಾಯಸ ಏನಾದರೂ ಮಾಡಿದ್ರೆ ಅದು ಕೂಡ ತಿಂದು ಕೆಮ್ಮಾಗತ್ತೆ ಅಂತ ನಾನೇನು ಮಾಡಿರಲಿಲ್ಲ. ಚಿನ್ನಿಮ್ಮ ಊಟಕ್ಕೆ ಕೂತ್ಕೊಂಡಾಗ ಸ್ವಲ್ಪ ಪಾಯಸ ಕೊಡು, ಜಾಮೂನ್ ಕೊಡು ಅಂತ ಕೇಳ್ತಿದ್ದಾಳೆ. ಫ್ರೆಂಡ್ಸ್, ಇನ್ನು ಈಗ ತಾನೇ ಊಟ ಮಾಡಿದ್ವಿ ಎಲ್ಲರೂ. ಈಗ ಇವಳಿಗೆ ಚಿನ್ನಿಮಗೆ ಮಧ್ಯಾಹ್ನ ಮಲಗಿಸ್ತಾ ಇಲ್ಲ. ಯಾಕೆಂದರೆ ಮಧ್ಯಾಹ್ನ ಮಲಗಿದ್ರೆ ರಾತ್ರಿ ಅಂತೂ ಕೆಲವೊಂದು ಸಲ 2 o'clock ಆಗುತ್ತೆ, 1 o'clock ಆಗುತ್ತೆ ಮಲಗೋದು. ಹಾಗಾಗಿ ಮಧ್ಯಾಹ್ನ ಮಲಗಿಸಲ್ಲ. ಇವತ್ತು ಮನೆಯಲ್ಲೇ ಇದ್ದಾರೆ ಎಲ್ಲರೂ. ಬೋರ್ ಆಗ್ತಾ ಇದೆ ಅಲ್ವಾ, ಅದಕ್ಕಾಗಿ ತೋಟಕ್ಕೆ ಕಳಿಸ್ಬಿಡೋಣ ಎಲ್ರಿಗೂ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಅಂದರೆ ತಲೆ ನೋವಾಗ್ಬಿಟ್ಟಿದೆ ನನಗೆ ಇವ್ರು ಕಿರ್ಸೋದಕ್ಕೆ. ಅದಕ್ಕೆ ಇವರು ಈಗೆಲ್ಲ ರೆಡಿ ಮಾಡಿ ಕಳಿಸ್ತೀನಿ. ಟೈಮ್ ಬಂದುಬಿಟ್ಟು 3 o'clock ಆಗಿದೆ. 1-2 hours ಇದ್ದು ಬರ್ತಾರೆ. ಯಾವಾಗ ಗೊತ್ತಾ ಹೋಗಿದ್ದು ಫಾರ್ಮ್ ಹೌಸ್ಗೆ, ನನ್ನ ಡೆಲಿವರಿ ಆಗೋದಕ್ಕಿಂತ ಮುಂಚೆ ನಾನು ಹೋಗಿ ಬಂದಲ್ವ, ಅದೇ ಲಾಸ್ಟ್. ಮತ್ತೆ ರಾಜು ಹೋಗಲೇ ಇಲ್ಲ. ಅದಕ್ಕೆ ಇವತ್ತು ಮಕ್ಕಳನ್ನ ಮತ್ತು ರೇಖಾ ಬೇರೆ ಇದ್ದಾಳಲ್ವ, ಇಬ್ಬರು ಮಕ್ಕಳನ್ನ ನೋಡ್ಕೋತಾರೆ. ನಾನು ಇಲ್ಲೇ ಇರ್ತೀನಿ ಮನೇಲಿ. ಹೋಗಿ ಬರ್ತಾರೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಸಿನಿಮಾನ. ಹೋಗಿ ಮುಗ್ಸೋ, ನೀನು ರೆಡಿ ಆಗೋಗು. ಇವಳು ಪಾಪ ಎಷ್ಟು ದಿವಸದಿಂದ ಕೇಳ್ತಾ ಇದ್ಲು, ಫಾರ್ಮ್ ಹೌಸ್ ಹೋಗೋಣ ಅಂತ. ರಾಜು ಬಂದು ನನ್ಗೆ ಕೇಳ್ತಾ ಇದ್ದಾರೆ. ಸಿನಿಮಾ ಪಾಪ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ. ಹೋಗೋಣ ಫಾರ್ಮ್ ಹೌಸ್ಗೆ, ಹೇಳಲ್ಲಿ ಫ್ರೆಂಡ್ಸ್ ಫಾರ್ಮ್ ಹೌಸ್ಗೆ ಹೋಗೋಣ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವ್ರ ಸ್ಕೂಲಲ್ಲಿ ಮ್ಯಾಮ್ಗೂ ಕೂಡ ಹೇಳ್ತಾಳಂತೆ, ಮ್ಯಾಮ್ ಫಾರ್ಮ್ ಹೌಸ್ಗೆ ಹೋಗೋಣ ಅಂತ. ಅವರು ಹೇಳ್ತಾ ಇದ್ರು ನನಗೆ, ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಕೇಳ್ತಾಳೆ. ಯಾಕೋ ನೀವು ಕರ್ಕೊಂಡು ಹೋದಂಗಿಲ್ಲ ಅಲ್ಲಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಮೊನ್ನೆ ಅದೇನಕ್ಕೋ ಕಾಲ್ ಮಾಡಿದ್ದೆ ನಾನೇ, ಇದೇನೋ ಡ್ರೆಸ್ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು. ಈ ಕಡೆ ತಿರ್ಬೇಚಿನಿ ಅವಾಗ ಹೇಳಿದ್ರು ಫಾರ್ಮ್ ಹೌಸ್ಗೆ ಅಂತ ಕರ್ಕೊಂಡೋಗಿ ನನ್ನನ್ನು ಬನ್ನಿ ಹೋಗೋಣ ಫಾರ್ಮ್ ಹೌಸ್ಗೆ ಅಂತ ಹೇಳ್ತಿರ್ತಾಳೆ ಅಂತ. ತುಂಬ ದಿವಸ ಆಯ್ತಿತ್ತು ಇವಳು ಕರ್ಕೊಂಡೋಗಿ, ಹಂಗಾಗಿ ತುಂಬ ಮಿಸ್ ಮಾಡ್ತಿದ್ದಾಳೆ. ಇನ್ನು ಆದ್ಯಂತ ರೆಡಿ ಆಗಿಬಿಟ್ಟು ರಾಜುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ, ಯಾವಾಗ ಬರ್ತಾರೋ ಯಾವಾಗಿಲ್ಲೋ ಅಂತ. ಫ್ರೆಂಡ್ಸ್, ನಾನು ಚಿನಿಮಾಗೆ ಮತ್ತು ಮೋಕ್ಷಿಗೆ ಅಂತ ಹೇಳ್ಬಿಟ್ಟು ಏನೋ ತರಿಸಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಅದಿದೆ. ಫಸ್ಟ್ ಮೋಕ್ಷನ್ ತೋರಿಸ್ಬಿಡೋದ. ಸೊ ಇದು ನಾನು ಮೋಕ್ಷಿಗೆ ಅಂತ ಹೇಳಿ ತರಿಸಿದ್ದು. ಆ್ಯಕ್ಚುಲಿ ಇದು ಬರ್ತ್ಡೇಗೆ ಕಳಿಸ್ಬೇಕು ಅಂದ್ಕೊಂಡೆ, ಬಟ್ ಬಂದಿರೋದೆ ಅವ್ನ ಬರ್ತ್ಡೇ ಮುಗಿದ ಮೇಲೆ ಬಂತಿದ್ದು. ಸರಿ, ಈ ಟೈಮ್ ಅವ್ನು ಬಂದಾಗ, ಮನೆಗೆ ಬಂದಾಗ ಅವಾಗೆ ಕೊಡೋದಾ ಅಂತ ಅಂದ್ಕೊಂಡೆ. ಟಿಫಿನ್ ಬಾಕ್ಸ್ ಇಲ್ಲಿ ಬಾಯಲ್ಲಿ ಕಡೆ. ಫ್ರೆಂಡ್ಸ್, ನಾನು ಈ 2 ಟಿಫಿನ್ ಬಾಕ್ಸ್ನ ಬಂದುಬಿಟ್ಟು ಭವ್ಯ ಗಿಫ್ಟ್ ವರ್ಲ್ಡ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೀನಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದು ಕಸ್ಟಮೈಸ್. ಈಗ ಮಕ್ಕಳು ಬಾಕ್ಸ್ ಸ್ಕೂಲಲ್ಲಿ ಬಿಟ್ಟು ಬಂದಿರ್ತಾರೆ, ಆ ಟೈಮ್ನಲ್ಲಿ ಮರ್ತು ಬಂದಿರ್ತಾರೆ, ಗೊತ್ತಿರೋದಿಲ್ಲ ಕೆಲವರಿಗೆ. ಸೊ ಅದಕ್ಕಾಗಿ ಈ ಥರ ನೇಮ್ ಕಸ್ಟಮೈಸ್ ಮಾಡಿಕೊಡ್ತಾರೆ, ಹೆಸರು ಹಾಕ್ಕೊಡ್ತಾರೆ. ಈ ಥರ ಇದೆ. ಸೊ ಇದು ನಾನು ಫುಡ್ ಬಗ್ಗೆ ಫುಡ್ ಬಗ್ಗೆ ನನಗೆ ಜಾಸ್ತಿ ಕಾಳಜಿ ಇರೋದ್ರಿಂದ, ಸೊ ಅದು ಮಕ್ಕಳಿಗೂ ಅಭ್ಯಾಸ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ತೊಗೊಂಡಿದ್ದೀನಿ. ಅಂದರೆ ಒಂದೇ ಥರದ ಫುಡ್ ಹಾಕದೆ ಅವರಿಗೆ ಫ್ರೂಟ್ಸು, ವೆಜಿಟೇಬಲ್ಸು, ಇದರಲ್ಲಿ ದೋಸೆನೋ ಮತ್ತು ಇದರಲ್ಲಿ ಚಟ್ನಿನೋ ಆ ಥರ ಡಿಫ್ರೆಂಟಾಗಿ ಹಾಕಲಿಕ್ಕೆ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಇರು ಚಿನಿಮಾ. ಆ್ಯಂಡ್ ಇದರಲ್ಲಿ ವಿತ್ ಫೋರ್ಕು 1 ಸ್ಪೂನ್ ಬಂದಿರುತ್ತೆ. ಫ್ರೆಂಡ್ಸ್, ಇದರಲ್ಲಿ ಏನು ಗೊತ್ತಾ, ಫುಡ್ ಲೀಕ್ ಆಗೋದಿಲ್ಲ. ಈಗ ನಾವು ಇದರಲ್ಲಿ ಬೇರೆ ಐಟಮ್ ಹಾಕಿರ್ತೀವಿ, ಬ್ಯಾಗಲ್ಲಿ ಬಾಕ್ಸ್ ಹೆಂಗೆ ಬೇಕೋ ಹಂಗೆ ಇಟ್ಟಿರ್ತೀವಿ ಅಲ್ವಾ. ಸೊ ಇದರಲ್ಲಿ ಫುಡ್ ಲೀಕ್ ಆಗೋದಿಲ್ಲ. ಜೊತೆಗೆ ನಾವು ಇದರಲ್ಲಿ ಹಾಕಿರೋ ಊಟ ಕೂಡ ಮಿಕ್ಸಪ್ ಆಗೋದಿಲ್ಲ. ಯಾವುದ್ರಲ್ಲಿ ಏನು ಹಾಕಿರ್ತೀವೋ ಅದು ಹಾಗೇ ಇರುತ್ತೆ. ಸೊ ಅದೊಂದು ಸ್ಪೆಷಾಲಿಟಿ. ಅದಕ್ಕಾಗಿ ನನಗೆ ತುಂಬ ಇಷ್ಟ ಆಯಿತು. 2 ಬಾಕ್ಸು ಸೇಮ್ ತರಿಸಿದ್ದೀನಿ. ಸೊ ಇವನಿಗೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಸಿನಿಮಾ ಇನ್ನೂ ಇವಾಗಿನ್ನೂ ನರ್ಸರಿ ಅಲ್ವಾ, ಅವಳಿಗೆ ಸಾಕಾಗತ್ತೆ. ಇದು ಮೋಕ್ಷಗೆ ನಿನ್ನ ಗಿಫ್ಟ್ ಇದು. ಇದ್ರಲ್ಲಿ ತೊಗೊಂಡೋಗ್ಬೇಕು ಸ್ಕೂಲಿಗೆ ಬಾಕ್ಸ್. ಇದು ನಮ್ಮ ಚಿನಿಮಾಗೆ, ಅವಳಿಗೆ ಪಿಂಕ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಪಿಂಕೆ ತರಿಸಿದ್ದೀನಿ. ಇದರಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ, ಅದ್ರಲ್ಲಿ 4 ಇದೆ. ಇದಕ್ಕೂ ಅಷ್ಟೇ ಸೇಮ್ ಸ್ಪೂನ್ಸ್ ಬಂದಿದೆ, ಈ ಥರ ಇದೆ. ಇದಕ್ಕೆ ಕೂಡ ಆದ್ಯಂತ ಅಂತ ಹೇಳಿ ಹೆಸರು ಹಾಕ್ಸಿದ್ದೀನಿ. ಆದ್ಯಂತ. ಇದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ ಬಂದಿದೆ, ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಾನೇನು ಇದು ಯೂಸ್ ಮಾಡಲ್ಲ. ಸೊ ಬಂದಿದೆ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸೊ
ಹೇಗಿದೆ 2 ಬಾಕ್ಸ್? ನನಗೆ 2 ಇಷ್ಟ ಆಯಿತು. ಅವನಿಗೆ ಪರ್ಪಲು ಇವಳಿಗೆ ಪಿಂಕ್ ತೊಗೊಂಡಿದ್ದೀನಿ. ಸೊ ಬೇಕು ಅಂದರೆ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ. ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೂ ಕೂಡ ತೊಗೋಬೋದು. ಅವರ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಇರುತ್ತೆ. ಕಾಲ್ ಮಾಡಿಬಿಟ್ಟು ಒಂದ್ಸಲ ಕೇಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸಜೆಸ್ಟ್ ಮಾಡ್ತಾರೆ. ನೀವು ಮನೆಯಲ್ಲೇ ಕುತ್ಕೊಂಡು ರೀಸೆಲ್ಲಿಂಗ್ ಏನಾದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಬಗ್ಗೆ ಕೂಡ ಅವರು ಡೀಟೇಲಾಗಿ ಹೇಳ್ತಾರೆ. ಚೆನ್ನಾಗಿದೆಯಾ ಬಾಕ್ಸು? ಇಷ್ಟ ಆಯ್ತಾ? ಇದು ಹೆಂಗೆ ತೆಗೆದು? ಇದು ಹಿಂಗೆ ತೆಗೆಯೋದು, ಹಿಂಗೆ. ಇದು ಒಂದು ಅದು ತೆಗಿಬಾರ್ದು. ಯಾಕೆ ತೆಗಿದ್ಯಾ? ಫ್ರೆಂಡ್ಸ್, ಇನ್ನೇನು ಈಗ ಇವರೆಲ್ಲರೂ ತೋಟಕ್ಕೆ ಹೊರಟಿದ್ದಾರೆ. ರಾಜು ನನ್ನನ್ನು ಕೂಡ ಕರೆದ್ರು. ಬಟ್ ನಾನು ಆ ಮಗುನ ಇಟ್ಕೊಂಡು ಹೋಗೋದು ಈಗ ಅಷ್ಟೊಂದು ಸೇಫ್ ಅಲ್ಲ ಅನ್ನಿಸ್ತು. ಸೊ ಏನೋ ಕೆಲವು ತಿಂಗಳು ಹೋಗಲಿ ಅಂತ ಅಂದ್ಕೊಂಡೆ. ಅಂದರೆ ಮಗು ಇನ್ನೂ 1-2 ಮಂತ್ಸ್ ಕೂಡ ಆಗಲಿಲ್ಲ. ಅಟ್ಲೀಸ್ಟ್ 1-3 ಮಂತ್ಸ್ ಆದರೂ ಆದರೆ ಆಮೇಲೆ ಬೇಕಾದರೆ ಕರ್ಕೊಂಡು ಹೋಗೋದ ಹೊರಗಡೆ ಅಂದ್ಕೊಂಡ್ವಿ. ಇನ್ನು ಇವ್ರು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ತುಂಬ ದಿವ್ಸಗಳಾದಮೇಲೆ ಹೋಗಿದ್ದಾರಲ್ವ, ಅದಕ್ಕಾಗಿ. ಇನ್ನು ಇವರಿಬ್ಬರು ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಅಲ್ವಾ, ಕಾರಲ್ಲಿ ಹೋಗ್ತಾನೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ನಮ್ಮ ತೋಟ ನೋಡ್ಕೋತಾರಲ್ವ ರಾಜಣ್ಣ, ಪಾಪ ಅವರು ರಾಜು ನೋಡಿ ಎಷ್ಟು ಖುಷಿಪಟ್ಟರು. ಯಾಕೆಂದರೆ ತುಂಬ ದಿವ್ಸಗಳಾಗಿತ್ತು. ಅವರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದರು ಅವ್ರು ಕಾಲ್ ಮಾಡಿದಾಗೆಲ್ಲ. ಬಟ್ ರಾಜು ಟ್ರೈ ಮಾಡ್ತಾರೆ. ಅವರು ಬ್ಯುಸಿ ಇರೋದ್ರಿಂದ ಮತ್ತು 2 ಮಕ್ಕಳು ಬೇರೆ ನೋಡ್ಕೋಬೇಕು, ನನಗೂ ಕಷ್ಟ ಆಗುತ್ತೆ ಅಂತ ಅವ್ರು ಹೋಗ್ತಾನೆ ಇರಲಿಲ್ಲ. ಆ್ಯಂಡ್ ಇದೆಲ್ಲ ನಮ್ಮ ಮನೆ ಹತ್ತಿರ ಇತ್ತಲ್ವ ತೋಟದಲ್ಲಿ, ಅಲ್ಲಿಂದ ತೊಗೊಂಡು ಬಂದು ಹಾಕಿರುವಂಥದ್ದು. ಹೂವಿನ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ, ಕೆಲವೊಂದು ಒಣಗೋಗಿದೆ. ಇನ್ನು ನುಗ್ಗೆಕಾಯಿ ಎಲ್ಲ ಬಲ್ತಿರೋದು ಇದು ಬೀಜಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದಾರೆ. ಇದು ಪುಂಡೆ ಸೊಪ್ಪು, ಗೋಂಗೂರ ಅಂತ ಹೇಳ್ತೀವಲ್ವ, ಅದರ ಬೀಜ ಎಲ್ಲ ತೆಗೆದು ಕಲೆಕ್ಟ್ ಮಾಡಿ ಇಟ್ಟಿದ್ದಾರಂತೆ, ಹಾಕೋಣ ಅಂತ ಹೇಳಿಬಿಟ್ಟು. ಈಗ ನಾನು ಮನೆ ಹತ್ರ ಸೊಪ್ಪು ತರಕಾರಿ ಏನೂ ಹಾಕ್ಕೊಂಡಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಬೀಜ ತಂದುಕೊಟ್ರೆ ಇವರು ಹಾಕಿ ನೋಡ್ಕೋತಾ ಇರ್ತಾರೆ. ರಾಜು ಹೋದಾಗ ತೊಗೊಂಡು ಬರ್ತಾರೆ ಅನ್ನೋದಕ್ಕೋಸ್ಕರ ಯಾವುದೆಲ್ಲ ಬೀಜ ಬಂದಿದೆಯೋ ಅದನ್ನೆಲ್ಲ ತೆಗೆದು ಒಣಗಿಸಿಟ್ಕೊಂಡಿದ್ದಾರೆ. ನನ್ನ ಹಾಗೆ ನೀವು ಕೂಡ ತುಂಬ ಜನರು ತೋಟನ ಮಿಸ್ ಮಾಡ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ನಾನು ಹೋಗೋಕ್ಕಂತೂ ಆಗಲಿಲ್ಲ ಅಲ್ವಾ, ಅಟ್ಲೀಸ್ಟ್ ವೀಡಿಯೋನಾದರೂ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಯಾಕೆಂದರೆ ನನಗೂ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಇಷ್ಟು 1.5 ತಿಂಗಳು ಆ ಥರ ಗ್ಯಾಪ್ ಕೊಟ್ಟಿದ್ದಿಲ್ವೇ ಇಲ್ಲ. ನಾವು ಹೋಗ್ತಾನೇ ಇರ್ತಾಯಿದ್ವಿ. ರಾಜು ಆದರೂ ಹೋಗ್ತಾಯಿದ್ರು, ನಾನಾದರೂ ಹೋಗ್ತಾಯಿದ್ದೆ. ಇನ್ನು ರಾಜಣ್ಣ ಅವರು ಒಂದು 5 ಅಡಿಕೆ ತಂದು ಗಿಡಗಳನ್ನ ಹಾಕಿದ್ದಾರಂತೆ ಅವ್ರ ಊರಿಂದ. ಮತ್ತು ತೋರಿಸ್ತಾಯಿದ್ರು, ಅಲ್ಲೊಂದು ಹಾಕಿದ್ದೀನಿ ಅಂತ. ಸೊ ಮನೆ ಮುಂದೆ ಈ ಥರ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ನೀವು ಕೂಡ ಹೇಳ್ತಾ ಇದ್ರಿ ಹೂವಿನ ಗಿಡ ಹಾಕ್ಕೊಳ್ಳಿ ಅಂತ. ನೀವು ಹೇಳಿದ್ಮೇಲೆ ನಾನು ಅವ್ರಿಗೆ ಹೇಳಿದೆ ಹೂವಿನ ಗಿಡ ಹಾಕೋಣ ಅಂತ. ಅವರು ನಮ್ಮ ಇನ್ನೊಂದು ಮನೆ ಇತ್ತಲ್ವ, ಅಲ್ಲಿ ಚಿಕ್ಕ ಚಿಕ್ಕ ಸಸಿ ಆಗಿತ್ತು, ಅದನ್ನೇ ತಂದು ನೆಟ್ಟು ಈಗ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪಾರ್ಕ್ ಥರ ಆಗಿಬಿಟ್ಟಿದೆ. ಇನ್ನೂ ಸುಮಾರು ಕೆಲಸಗಳಿದೆ. ಇದನ್ನು ಸ್ವಲ್ಪ ಇನ್ನೂ ಏನಾದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಫುಟ್ಪಾತ್ ಪಕ್ಕದಲ್ಲಿ ಸ್ವಲ್ಪ ಏನು ಬೇಲಿ ಥರ ಹಾಕಿಬಿಟ್ಟು ಅದಕ್ಕೆ ಬಳ್ಳಿ ಹಬ್ಸೋದು, ಪ್ಯಾಷನ್ ಫ್ರೂಟ್ ಬರುತ್ತಲ್ವ ಅದರದ್ದು ಬಳ್ಳಿ ಹಬ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಫ್ರೂಟ್ ಗಿಡಗಳೆಲ್ಲ ಹಾಕ್ಕೋಬೇಕು. ಬಟ್ ಈಗ ಸದ್ಯಕ್ಕೆ ಬೇಡ ಅಂದ್ಕೊಂಡಿದ್ದೀವಿ. ಮಳೆಗೆಲ್ಲ ಬರಲಿ, ಆ ಟೈಮ್ ಚೆನ್ನಾಗಿರುತ್ತೆ. ಅದೇ ಟೈಮ್ಗೆ ಹಾಕಿದ್ರೆ ಚೆನ್ನಾಗೂ ಬರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ದಿವಸ ಬಿಟ್ಟಿದ್ದೀವಿ ನಾವು ಕೂಡ ಬೇಡ ಅಂತ. ಇನ್ನು ನುಗ್ಗೆಕಾಯಿ ಆಗಿದ್ದರೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ರಾಜುಗೆ. ಬಟ್ ನುಗ್ಗೆಕಾಯಿ ಅಂತೂ ಸಿಗ್ತಾನೆ ಇಲ್ವಂತೆ. ಹೊರಗಡೆ ಅಂತೂ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಗೊತ್ತಾ ನುಗ್ಗೆಕಾಯಿ ಎಲ್ಲ. ಇನ್ನು ತೋಟ ಅಂದಮೇಲೆ ಕೆಲವೊಂದು ಗಿಡಗಳು ಹೋಗ್ತಾ ಇರುತ್ತೆ, ಕೆಲವೊಂದು ಹುಳ ತಿಂತಾ ಇರುತ್ತೆ. ಈ ತೆಂಗಿನ ಮರ ಯಾಕೆ ಹಿಂಗಾಗಿದೆಯೇನೋ ಗೊತ್ತಿಲ್ಲ, ನೋಡಿ ಒಂಥರ ವಿಚಿತ್ರ ಆಗಿದೆ ಅಲ್ವಾ. ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೇಳಬೇಕು ತಮ್ಮಯ್ಯ ಸರ್ ಅವ್ರಿಗೆ ಯಾಕೆ ಹಿಂಗಾಗಿದೆ ಅಂತ. ಗರಿ ಎಲ್ಲ ನೋಡಿ ಹೇಗೆ ಡಿಸೈನ್ ಆಗಿಬಿಟ್ಟಿದೆ ಅಂತ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇನ್ನು ಹಾಗೆ ರಾಜುಗೆ ಬರ್ತಾ ನುಗ್ಗೆ ಸೊಪ್ಪು ಕೂಡ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಯಾಕೆಂದರೆ ಬ್ರೆಸ್ಟ್ ಫೀಡ್ ಮಾಡುವಂತಹ ತಾಯಂದ್ರಿಗೆ ತುಂಬಾ ಒಳ್ಳೆಯದಂತೆ ಈ ಸೊಪ್ಪು ತಿನ್ನೋದ್ರಿಂದ. ಇದರಿಂದ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಸ್ವಲ್ಪ ಸೊಪ್ಪನ್ನು ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಏನು ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಾಗವಾಗ ತಿನ್ನಲಿಕ್ಕೆ ಅಂತ. ಬಟ್ ಫ್ರೆಶ್ ಆಗಿದ್ದರೆ ಅದರಿಂದ ಸೊಪ್ಪಿನ ಪಲ್ಯ ಮಾಡಿ ಬಸ್ಸಾರು ಕೂಡ ಮಾಡ್ಬೋದು, ಚೆನ್ನಾಗಿರುತ್ತಲ್ವ. ಇನ್ನು ಈ ಕಾಯಿಗಳು ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಒಂದು ವೇಳೆ ಐಡಿಯಾ ಇತ್ತು ಅಂದರೆ ಕಮೆಂಟ್ ಮಾಡಿ. ತುಂಬ ಜನರು ನೋಡೇ ಇರ್ತೀರಾ. ಅದು ಮೆಡಿಸನ್ಗಳಿಗೆ, ಕೆಲವೊಂದು ಕಾಯಿಲೆಗಳಿಗೆ ವಾಸಿ ಮಾಡಲಿಕ್ಕೆ ಅಂಥೇಳಿ ಆಯುರ್ವೇದಿಕ್ನಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಇದರ ಕಷಾಯ ಕುಡಿಯೋದ್ರಿಂದ ಹಲವಾರು ಕಾಯಿಲೆಗಳು ಹೋಗುತ್ತೆ. ಇನ್ನು ಈ ಚಳಿಗಾಲದಲ್ಲಿ ಎಲ್ಲ ಗಿಡದಲ್ಲಿ ಎಲೆ ಎಲ್ಲ ಉದುರಿರೋ ಥರ, ಒಣಗಿರೋ ಥರ ಕಾಣುತ್ತಲ್ವ. ಇನ್ನು ಸಮ್ಮರ್ ಬರ್ತಾ ಮತ್ತೆ ಹೊಸ ಚಿಗುರು ಬರುತ್ತೆ, ಆವಾಗ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ.
ಒಂದು 3 ಪಪಾಯ ಏನೋ ಆಗಿದೆ ಅಂತೆ, ಅದು ಕೂಡ ತೊಗೊಂಡು ಬರ್ತಾ ಇದ್ದಾರೆ. ನೋಡಿ ಇದೆಲ್ಲ ಹಲಸಿನ ಗಿಡ. ಇಷ್ಟು ಪುಟ್ಟ ಗಿಡದಲ್ಲಿ ಪುಟ್ಟ ಕಾಯಿ ಬಂದುಬಿಟ್ಟಿದೆ. ಇನ್ನು ಇವೆಲ್ಲ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 5 ಇಯರ್ಸ್ ಆದರೂ ಬೇಕು, ವೆಯ್ಟ್ ಮಾಡಲೇಬೇಕು 5 ಇಯರ್ಸ್ವರೆಗೂ. ಇನ್ನು ಒಂದು ಬಾಳೆ ಗೊನೆ ಬೇರೆ ಆಗಿತ್ತು, ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ರಾಜಣ್ಣ. ಇದು 4ನೇ ಗೊನೆ, ಅಂದರೆ ಬಾಳೆಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆದಾಗಿಂದ ಇದು 4ನೇ ಗೊನೆ ನಾವು ಮನೆಗೆ ತೊಗೊಂಡು ಹೋಗ್ತಾ ಇರೋಂಥದ್ದು. ಫ್ರೆಂಡ್ಸ್, ಇನ್ನು ಈ ಗಿಡ ಗೊತ್ತಿದೆಯಾ, ಎಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ನೋಡಿ. ಇದು ಆಲ್ ಸ್ಪೈಸಸ್ ಅಂತ, ಅಂದರೆ ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದೂ ಮಿಕ್ಸ್ ಮಾಡಿ ಕುಟ್ಟಿ ಪುಡಿ ಮಾಡಿದ್ರೆ ಹೆಂಗಿರುತ್ತೆ ನೋಡಿ, ಆ ಫ್ಲೇವರ್ ಇರುತ್ತೆ. ಮನೇಲಿ ಒಂದು ಪಾಟಲ್ಲಿ ಗಿಡ ಹಾಕ್ಕೊಂಡ್ರೂ ಸಾಕು, ನೀವು ಪಲಾವು ಬಿರಿಯಾನಿಗೆ ಏನೇ ಮಾಡಿದ್ರು ಜಸ್ಟ್ ಒಂದು ಎಲೆ ಹಾಕಿ, ಜಸ್ಟ್ ನೀವು ಒಂದು ಗ್ರೋ ಬ್ಯಾಗಲ್ಲಿ ಅಥವಾ ಒಂದು ಪಾಟಲ್ಲಿ ಹಾಕ್ಕೊಂಡ್ರೂ ಸಾಕು, ಮನೆಗೆ ಎಷ್ಟು ಬೇಕೋ ಅಷ್ಟು ಎಲೆ ಸಿಗ್ತಾ ಇರುತ್ತೆ. ಇನ್ನು ನುಗ್ಗೆ ಸೊಪ್ಪು ಕೂಡ ಅಷ್ಟೇ, ಅಲ್ಲಲ್ಲಿದೆ ಅಷ್ಟೇ. ನಮ್ಮದು ಮನೆ ಇದೆ ಅಲ್ವಾ, ಮನೆ ಮುಂದ್ಗಡೆ ಸ್ವಲ್ಪ ಜಾಸ್ತಿ ಆಗಿತ್ತು ನುಗ್ಗೆ ಸೊಪ್ಪು, ಅದನ್ನೇ ತಕ್ಕೊಡ್ತಾ ಇದ್ದಾರೆ. ಒಳಗಡೆ ಎಲ್ಲ ಉದುರೋಗ್ಬಿಟ್ಟಿದೆ ಕೆಳಗಡೆ, ಸೊ ಮತ್ತೆ ಅದು ಹೊಸ ಚಿಗುರು ಬರಬೇಕು ಅಂತ ಹೇಳ್ತಾಯಿದ್ರು ಇವರು. ಇನ್ನು ಅದಾದಮೇಲೆ ಈ ಕಡೆ ಮನೆ ನೋಡ್ಲಿಕ್ಕೆ ಬಂದಿದ್ದಾರೆ. ಮನೆ ಮುಂದೆ ನಾವು ಅದು ಪೇಪರ್ ಹೂವದ್ದು ಗಿಡ ಹಾಕಿದ್ವಲ್ವ, ಈಗ ಅದು ವೈಟ್ ಫ್ಲವರ್ಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ರಾಜು ಇದ್ದು ಚೆನ್ನಾಗಿ ಅದು ಏನು ಹೇಳ್ತಾರೆ ಕಾಂಪೌಂಡಿಗೆ ನೀಟಾಗಿ ಸುತ್ತಬಿಟ್ಟು ಕಟ್ಟಿ ಅಂತ ಹೇಳಿದ್ರಂತೆ. ಅದಾದಮೇಲೆ ಇನ್ನು ಈ ಕಡೆಗೆ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹುಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ರಂತೆ. ನೀವು ಕೂಡ ತುಂಬ ಜನರು ಈ ಮನೇನ ಮಿಸ್ ಮಾಡ್ಕೋತಾ ಇದ್ರಿ ಅಲ್ವಾ, ಏಕೆಂದರೆ ಸೊ ಮೈ ವಿಲೇಜ್ ಲೈಫ್ ಚಾನಲ್ನಲ್ಲಿ ವೀಡಿಯೋಸ್ ಮಾಡ್ತಾಯಿದ್ರೆ ಈ ಮನೆ ನೋಡ್ಬೋದಾಗಿತ್ತು. ಬಟ್ ಸುಮಾರು ತಿಂಗಳುಗಳೇ ಆಯಿತು ಇದರಲ್ಲಿ ವೀಡಿಯೋಸ್ ಮಾಡ್ದಲೆ. ಅದಕ್ಕಾಗಿ ರಾಜಣ್ಣ ಅವರು ಇದನ್ನು ನೀಟಾಗಿ ಕಸ ಗುಡಿಸಿ ಒಳಗಡೆ ಮತ್ತು ಹೊರಗಡೆ ಎಲ್ಲ ತೊಪ್ಪೆ ಸಾರಿಸಿ ಇಟ್ಟಿದ್ದಾರೆ. ಇನ್ನು ನಾವು ಕೂಡ ಇಲ್ಲಿ ಯಾವುದೇ ರೀತಿ ವೀಡಿಯೋಸ್ ಏನು ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕಾಗಿ ಹೊಸ ಗಿಡಗಳೇನೂ ಹಾಕಿಲ್ಲ. ಇದೆಲ್ಲ ಮೊದಲಿರೋವಂಥದ್ದೇ, ಒಂದೊಂದು ಕಡ್ಡಿ ಏನೋ ಹಾಕಿದ್ವಿ, ಎಷ್ಟು ಚೆನ್ನಾಗಿ ಎಲ್ಲ ಹಬ್ಬಿಬಿಟ್ಟು ಚೆನ್ನಾಗಿ ಹರಡ್ಕೊಂಡಿದೆ ಅಲ್ಲ. ನಾನು ನಮ್ಮ ಮನೆ ಹತ್ರ ಹಾಕಿರೋ ಸಪೋಟ ಮತ್ತು ದಾಳಿಂಬೆ ಗಿಡ ಅದು ಕೂಡ ಈಗ ಚೆನ್ನಾಗಿ ಬರ್ತಾಯಿದೆ. ಸುಮಾರಾಗಿ ಒಂದು 6-7 ಕಾಯಿ ಕೂಡ ಆಗಿದೆ ಅಂತೆ ಸಪೋಟ. ಇನ್ನು ನಮ್ಮಮ್ಮ ಊರಿಂದ ಒಂದು ಎಲೆದು ಚಿಕ್ಕದ ಬಳ್ಳಿ ತಂದುಕೊಟ್ಟಿದ್ರು, ಅದು ಇಷ್ಟು ದೊಡ್ಡ ಬಳ್ಳಿ ಆಗಿದೆ. ಅದನ್ನು ಮನೆಗೆ ಹಬ್ಸಿ ಅಂತ ಹೇಳಿದ್ದೀವಿ, ಸ್ವಲ್ಪ ಮನೆಗೆ ಎಲೆ ತಿನ್ನಲಿಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಾನು. ಏನಮ್ಮ ಏನು ಬೇಕು? ಶಿಪ್ ಬೇಕಾ? ನಮ್ದಲ್ಲದು. ಸಿನಿಮಾ ಕಾಸು ಕೊಡು. ಹೋಗ್ಬಾರ್ದಲ್ಲಿ ಕಾಸು. ಕೌ ಬಂತು, ಕೌ. ಇನ್ನು ಇಲ್ಲಿ ನನ್ನ ಸೀಮಂತ ಮಾಡಬೇಕಾದ್ರೆ ಇಲ್ಲಿ ಅಡುಗೆ ಮಾಡಿದ್ರಲ್ವ, ಅಲ್ಲಿ ನೋಡ್ಕೊಂಡಿದ್ದಾಳೆ ಅವಳು, ಏನೋ ಅಡುಗೆ ಮಾಡ್ತಾ ಇದ್ದಾಳಂತೆ, ಮಿಕ್ಸ್ ಮಾಡ್ತಾ ಇದ್ದಾಳಂತೆ. ಇನ್ನು ಇವರು ತೋಟಕ್ಕೆ ಹೋಗಿ ಬಂದರು, ಸುಮಾರು ಒಂದು 7:30 ಆಗಿತ್ತು ಇವ್ರು ಬರೋಷ್ಟೊತ್ತಿಗೆ. ನಾನು ಕೂಡ ಚೆನ್ನಾಗಿ ನಿದ್ದೆ ಮಾಡಿದೆ. ಏನೇ ರಾತ್ರಿಗೆ ಸ್ವಲ್ಪ ಚಪಾತಿ ಒಂದು ಮಾಡಿಸಿದ್ದೀನಿ, ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಅಂತ ಹೇಳಿ ಇದು ರೈಸು, ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾರು ಕೂಡ ಇದೆ. ಹಾಗಾಗಿ ಇನ್ನೇನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಮೊಟ್ಟೆ ಬೇರೆ ತಂದಿದ್ರು, ಮೊಟ್ಟೆನ ಕುದಿಸ್ತಾ ಇದ್ದಾರೆ. ಸ್ವಲ್ಪ ರಸಮ್ ಅಷ್ಟೇ ಮಾಡಿಕೊಂಡೆ ನಾನು. ನೋಡಿ ಇದಿಷ್ಟು ತೊಗೊಂಬಂದಿರೋದು ನುಗ್ಗೆ ಸೊಪ್ಪು, ಒಂದು ಬಾಳೆಗೊನೆ, ಸ್ವಲ್ಪ ಅಲ್ಲಲ್ಲಿ ದೋರ್ಗಾಯಿ ಆಗಿದೆ ಬಾಳೆಕಾಯಿ. ಇನ್ನು ಗಿಳಿಗಳು ಅದು ಇದು ಪಕ್ಷಿ ಬಂದು ತಿಂದುಬಿಡತ್ತೆ ಅಂತ ಹೇಳಿ ಕಟ್ ಮಾಡಿಕೊಟ್ಟಿದ್ದಾರಂತೆ, ಮೇಲೆ ಕಟ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಒಂದೊಂದೇ ಹಣ್ಣು ಹಾಕ್ತಾಯಿದ್ರೆ ಒಂದೊಂದೇ ಕಿತ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇದಿನ್ನೂ 2 ಪಪಾಯ ಕಾಯಿದೆ, ಒಂದು ವಾರದಲ್ಲಿ ಇದು ಕೂಡ ಹಣ್ಣಾಗತ್ತೆ. ಸೊ ಈ ಪಪಾಯ ಅಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಯಾರು ನಮ್ಮ ಮನೆಗೆ ಬಂದು ಪಪಾಯ ಟೇಸ್ಟ್ ಮಾಡ್ತಾರೆ ಅಲ್ವಾ, ಅವ್ರು ಬೀಜ ಇಸ್ಕೊಂಡು ಹೋಗ್ತಾರೆ ಪಪಾಯದು. ಇನ್ನು ತೋಟದಲ್ಲೇ ಪುದೀನ ಬೇರೆ ಆಗಿತ್ತಂತೆ, ಸೊ ಅದು ಸ್ವಲ್ಪ ತೊಗೊಂಬಂದಿದ್ದಾರೆ ರಾಜು. ಇನ್ನು ಒಂದು ಪಪ್ಪಾಯ ಕಾಯಿ ಬೇರೆ ತೊಗೊಂಬಂದಿದ್ದಾರೆ. ನಾನು ಯಾಕಪ್ಪ ಇಷ್ಟು ಸಣ್ಣದು ತೊಗೊಂಬಂದಿದ್ದಾರೆ ಅಂದ್ಕೊಂಡೆ, ರೇಖಾ ಇದರಿಂದ ಟೂಟಿ ಫ್ರೂಟಿ ಮಾಡ್ತಾಳಂತೆ. ಇನ್ನು ಅಲ್ಲಿ ಹಳ್ಳಿಗಳಲ್ಲಿ ಮೊಟ್ಟೆ ಅಂತೂ ಸಿಕ್ಕೇ ಸಿಗುತ್ತಲ್ವ, ಸೊ ಎಷ್ಟು ಪುಟ್ಟದಿದೆ ನೋಡಿ, ನಾಟಿ ಕೋಳಿ ಮೊಟ್ಟೆ ಇದು. ಒಂದೊಂದು ಕಡೆ ಒಂದೊಂದು ರೇಟ್ ಇದೆಪ್ಪ. ಇದೆಲ್ಲ ನೋಡ್ತಾ ಇದ್ದರೆ ನಾವೇ ಒಂದು 4 ಕೋಳಿ ಸಾಕೊಂಡ್ಬಿಡೋಣ ಅಂತ ಅನಿಸುತ್ತೆ.
ನಮ್ಮ ಚಿನಿಮಗೆ ನಾನು ಆದಷ್ಟು ಈ ಥರ ನಾಟಿ ಕೋಳಿ ಮೊಟ್ಟೆನೇ ಸಿಕ್ಕರೇನೆ ಕೊಡ್ತೀನಿ, ಏಕೆಂದರೆ ಹೊರಗಡೆದಷ್ಟು ಮಕ್ಕಳಿಗೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅತಿ ತೀರಾ ಕೊಡಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಅಷ್ಟೇ ಕೊಡೋದು. ಫ್ರೆಂಡ್ಸ್, ಇವರು ತೋಟಕ್ಕೆ ಹೋಗಿ ಮೊಟ್ಟೆ ಎಲ್ಲ ತೊಗೊಂಬಂದ್ರಲ್ವಾ, ಕುದಿಸಿದ್ದೀವಿ. ಇಟ್ಟಿಟ್ಟೇ ಇದೆ, 25 ರೂಪಾಯಿ ಅಂತ ಈ ಮೊಟ್ಟೆ ನೋಡಿ ಹೆಂಗಿದೆ. ಬಟ್ ಏನಂದರೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಬೇಕು ಅಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. 25 ರುಪೀಸು. ಇರುಚಿ ನಿಮ್ಮ ಅನ್ನ ಹಾಕ್ಕೊಬಿಡ್ತೀನಿ. ಇನ್ನು ಇವ್ರು ಬರೋಷ್ಟೊತ್ತಿಗೆ ರಸಮ್ ಮಾಡಿಬಿಟ್ಟೆ. ಅಯ್ಯೋ ಇಷ್ಟೊಂದು ನೋಡಿ, ತೋಟಕ್ಕೆ ಹೋಗಿ ಬಂದರೆ ತುಂಬಾ ಇರತ್ತೆ. ಸಂತೆನೂ ಮಾಡ್ಕೊಂಡು ಬಂದುಬಿಟ್ಟಾರೆ ಇವರು. ಸರಿನಾ, ಇನ್ನು ಇದೆಲ್ಲ ಜೋಡಿಸ್ಕೊಂಡು ಎತ್ತಿಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವಂತೂ ಇವತ್ತು ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಡೇ ಮಾತ್ರ. ನಾನಂತೂ ಮಲ್ಗೆ ಇವಾಗ ಎದ್ದು ಬಂದಿದ್ದೀನಿ ನೋಡಿ. ಯಾಕೋ ಎಷ್ಟು ನಿದ್ದೆ ಇಳಿತಾ ಇದೆ ಗೊತ್ತಾ, ಚಳಿಗೆ ನಿದ್ದೆ ಮಾಡಿದ್ದು. ಸರಿನಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.